ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಈ ವೆಬ್ಸೈಟ್ನಲ್ಲಿ ನಾವು ಏಕ್ ಪೇಡ್ ಮಾಕೆ ನಾಮ್ 3.0 ಈವೆಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡುವ ವಿಧಾನವನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆದ್ಮೇಲೆ ಈಗ ನೀವು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಬ್ರೌಸರ್ನಲ್ಲಿ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ ಬ್ರೌಸ್ ಮಾಡ್ಕೊಳ್ಳಿ. ಬ್ರೌಸ್ ಮಾಡಾದ ನಂತರ ಇಲ್ಲಿ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ಇಲ್ಲಿ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕೂಲ್ ಲಾಗಿನ್, ಫ್ಯಾಕಲ್ಟಿ ಲಾಗಿನ್, ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ ಇದೆ. ಇಲ್ಲಿ ನೀವು ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಯುಡೈಸ್ ಕೋಡನ್ನು ಕೇಳುತ್ತೆ. ಯುಡೈಸನ್ನು ಎಂಟರ್ ಮಾಡ್ಕೊಳ್ಳಿ. ಯುಡೈಸ್ ಕೋಡನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಶಾಲೆಯ ಯುಡೈಸ್ ಕೋಡಿಗೆ ನೀವೇನು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ ಪಾಸ್ವರ್ಡನ್ನು ಎಂಟರ್ ಮಾಡಿ. ಇನ್ ಕೇಸ್ ನೀವು ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಇದೆ, ಫರ್ಗಟ್ ಪಾಸ್ವರ್ಡ್ ಕೊಟ್ಟು ನಂತರ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ರೀಸೆಟನ್ನು ಮಾಡ್ಕೋಬೋದು. ಈಗ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಕ್ಯಾಪ್ಚವನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚವನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನಿಮ್ಮ ಶಾಲೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈಗ ನೀವು ಮೊದಲಿಗೆ ಈವೆಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಈವೆಂಟ್ ಅಂತ ಇದೆ. ಸೊ ಇಲ್ಲಿ ಈವೆಂಟ್ ಕ್ರಿಯೇಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೇಮ್ ಆಫ್ ಈವೆಂಟ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಂತ ಇಲ್ಲಿ ನೀವು ಈವೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಈವೆಂಟ್ ಅಂತ ಇದೆ. ಇಲ್ಲಿ ನೀವು ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್ ಇನ್ ದ ನೇಮ್ ಆಫ್ ಮದರ್ ಅಂತ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಮಿಷನ್ ಲೈಫ್ ಥೀಮ್ ಇದೆ, ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ಸ್ ಇದನ್ನು ಹಾಕೊಳ್ಳಿ. ನಂತರ ಇಲ್ಲಿ ಮಿಷನ್ ಲೈಫ್ ಸಬ್ ಥೀಮ್ ಇದೆ. ಸೊ ಅದನ್ನು ನೀವು ಇಲ್ಲಿ ನೀವೇನು ಹಾಕೋದು ಪ್ಲಾಂಟೇಶನ್ ಡ್ರೈವ್ ಹಾಕೊಳ್ಳಿ. ನಂತರ ಇಲ್ಲಿ ಮೋಡ್ ಆಫ್ ಇಂಪ್ಲಿಮೆಂಟೇಷನ್ನು ಫಿಸಿಕಲ್ ಹಾಕಿ. ನಂತರ ಟೈಪ್ ಆಫ್ ಈವೆಂಟ್ ನೀವು ಇಲ್ಲಿ ಆ್ಯಕ್ಷನ್ ಅಂತ ಹಾಕೊಳ್ಳಿ. ಸೊ ನಂಬರ್ ಆಫ್ ಈವೆಂಟ್ ನೀವು ಒಂದು ಈವೆಂಟನ್ನು ಹಾಕೊಳ್ಳಿ. ನಂತರ ಡೇಟ್ ಆ್ಯಂಡ್ ಟೈಮು ಇಲ್ಲಿ ನಾವು ಜೂನ್ 5 ಹಾಕೋಬೋದು. ಸೊ ಇದಾದ ನಂತರ ಸ್ಟೇಟು, ನಂತರ ಡಿಸ್ಟಿಕ್ಕು ಮತ್ತು ಸಿಟಿಯನ್ನು ಕೂಡ ನೀವು ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ. ಸೊ ಸಿಟಿಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈವೆಂಟು ಕ್ರಿಯೇಟ್ ಆಗಿರುತ್ತೆ. ಸೊ ನಂತರ ನೋಡಿ ಈವೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಇದಾದ ನಂತರ ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು. ಹೋದಾದ ನಂತರ ಇಲ್ಲಿ ಲಿಸ್ಟ್ ಆಫ್ ಈವೆಂಟ್ಸ್ ಅಂತ ಇದೆ. ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರ. ಇಲ್ಲಿ ಸೆಲೆಕ್ಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಏನು ಈವೆಂಟನ್ನು ಕ್ರಿಯೇಟ್ ಮಾಡಿರ್ತೀರಾ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ನೀವು ಈವೆಂಟನ್ನು ಕ್ರಿಯೇಟ್ ಮಾಡೋದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಸೊ ಅದಾದ ನಂತರ ಇನ್ನಷ್ಟು ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಡಸ್ ದಿಸ್ ಈವೆಂಟ್ ಇನ್ಕ್ಲೂಡೆಡ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಅಂತಿದೆ. ಸೊ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ನಂತರ ಹ್ಯಾವ್ ಆಲ್ ಪಾರ್ಟಿಸಿಪೆಂಟ್ಸ್ ಅಟೆಂಡಿಂಗ್ ಈವೆಂಟ್ ಟೇಕನ್ ದಿ ಪ್ಲೆಡ್ಜ್ ಅಂತ ಇದೆ, ಇಲ್ಲಿ ಎಸ್ ಹಾಕಿ. ನಂತರ ಇಲ್ಲಿ ಏಜ್ 3 to 8 ಎಷ್ಟು ಇಲ್ಲಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅದನ್ನು ನೀವು ಹಾಕಬೇಕಾಗುತ್ತೆ. ನಂತರ 8 to 11, ನಂತರ 11 to 14 ಇದ್ದರೆ ಹಾಕಿ, ಇಲ್ಲಾಂದರೆ ನೀವು 0 ಅಂತ ಕೊಡ್ಬೋದು. ಸೊ ಫಸ್ಟ್ ನೀವು ಇಲ್ಲಿ ಎಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅನ್ನೋದು ಏಜ್ 3 ಇಂದ ಹಿಡಿದು ಇಲ್ಲಿ 18+ ನೀವು ಎಂಟರನ್ನು ಮಾಡ್ತಾ ಹೋಗಿ. ನೀವು ಇಲ್ಲಿ ಪಾರ್ಟಿಸಿಪೆಂಟ್ಸನ್ನು ಆ್ಯಡ್ ಮಾಡಿದ ನಂತರ ಸ್ಟೇಟು, ಡಿಸ್ಟಿಕ್ಕು, ಸಿಟಿಯನ್ನು ಹಾಕ್ಕೊಂಡು ನಂತರ ಇಲ್ಲಿ ಜಿಯೋ ಟ್ಯಾಗ್ಡ್ ಫೋಟೋಸನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಫೋಟೋ ಕ್ಯಾಪ್ಷನ್ ಇದ್ರೆ ಹಾಕಿ. ನಂತರ ಇಲ್ಲಿ ಸೊ ಅಪ್ಲೋಡೆಡ್ ವಿಡಿಯೋಸ್ ಇದು ಮ್ಯಾಂಡೇಟ್ರಿ ಇಲ್ಲ. ಸೊ ಅದೇ ಥರ ಇಲ್ಲಿ ನಂಬರ್ ಆಫ್ ಟ್ರೀಸ್ ಪ್ಲಾಂಟೆಡು ನೀವು ಎಷ್ಟು ಟ್ರೀಸನ್ನು ಪ್ಲಾಂಟ್ ಮಾಡಿದರೆ ಅಷ್ಟನ್ನು ಹಾಕಿ. ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನೋಡ್ಬೋದು ಇವೆಂಟ್ ಲಿಸ್ಟಿಗೆ ಹೋಗಿ. ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಕೇಳ್ತದೆ. ಸೊ ಏನು ಈವೆಂಟ್ಗೆ ನೀವು ಫುಲ್ಲು ಅಪ್ಲೋಡ್ ಮಾಡಿದ್ರೆ ಅದನ್ನು ನೀವು ಅಪ್ರೂವ್ ಮಾಡಬೇಕಾಗುತ್ತೆ. ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ನೀವು ಇಲ್ಲಿ ಡ್ಯಾಶ್ಬೋರ್ಡ್ಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು ಏಕ್ ಪೇಡ್ ಮಾಕೆ ನಾಮ್ 3.0 ಸರ್ಟಿಫಿಕೇಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ಲ್ಯಾಂಗ್ವೇಜಲ್ಲಿ
ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಕೆಳಗಡೆ ನಿಮಗಿಲ್ಲಿ ಡೌನ್ಲೋಡ್ ಆ್ಯಸ್ ಇಮೇಜ್ ಅಂತ ಇದೆ, ಡೌನ್ಲೋಡ್ ಆ್ಯಸ್ PDF ಇದೆ. ಸೊ ನೀವು ಡೌನ್ಲೋಡ್ ಆ್ಯಸ್ ಇಮೇಜ್ ಅಂತ ಕೊಟ್ಟರೆ ಅದನ್ನು ನೀವು ಇಮೇಜಲ್ಲಿ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಆ್ಯಸ್ PDF ಕೊಟ್ಕೊಂಡ್ರೆ ಅದು ಇಮೇಜಲ್ಲಿ PDF ಆಗಿ ಇದು ಡೌನ್ಲೋಡ್ ಆಗುತ್ತೆ. ಸೊ ನೀವು ಹೇಗೆ ಬೇಕಾದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾವು ಏಕ್ ಪೇಡ್ ಮಾಕೆನಾಮ್ 3.0 ಈವೆಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಸರ್ಟಿಫಿಕೇಟ್ ಡೌನ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.